ದೂರ್ವಾಸ ಮಹಾಮುನಿ, ಶಿವನ ಅಂಶದಲ್ಲಿ ದೂರ್ವಾಸ ಮಹಾಮುನಿ ಹುಟ್ಟಿ ಅವರು ತಪಸ್ಸಿಗೆ ಹೋಗ್ತಾರೆ. 3 ಜನರು ಏಕೀಭವಿಸಿಕೊಂಡು ನಮ್ಮ ಶಕ್ತಿಯನ್ನೆಲ್ಲ ಇವನಿಗೆ ಕೊಡ್ತೀವಿ ಅಂಥೇಳಿ ಅವರ ಶಕ್ತಿಯನ್ನು ವಿಷ್ಣು ಸ್ವರೂಪದಲ್ಲಿರುವಂತಹ ದತ್ತಾತ್ರೇಯರಿಗೆ ಕೊಡ್ತಾರೆ. ದತ್ತಾತ್ರೇಯರು ಮನೆಯಲ್ಲಿ ಬೆಳೀತಾ ತಂದೆ ತಾಯಿಗಳಿಗೆ ಬಹಳ ಸಂತೋಷವಾದ ಸೇವೆಯನ್ನು ಮಾಡ್ತಾ ಉಪನಯನವನ್ನು ಮಾಡಿಕೊಳ್ತಾರೆ. ಉಪನಯನ ಆದಂತಹ ಸಂದರ್ಭದಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮೊದಲನೇದಾಗಿ ತಾಯಿ ಬಳಿ ಭವತಿ ಭಿಕ್ಷಾನ್ ದೇಹಿ ಅಂತ ಬೇಡಬೇಕು ಅಂತ ಹೇಳ್ತಾರೆ. ಆ ರೀತಿ ಭಿಕ್ಷೆಯನ್ನು ಬೇಡಿದಾಗ ತಾಯಿ ಉಪನಯನದ ಸಂದರ್ಭದಲ್ಲಿ ಭಿಕ್ಷೆಯನ್ನು ಹಾಕ್ತಾಳೆ. ಅದಾದ ನಂತರ 12 ವರ್ಷಗಳ ಕಾಲ ನೀನು ಭಿಕ್ಷೆಯನ್ನು ಬೇಡ್ತಾ ವಿದ್ಯಾರ್ಜನೆಯನ್ನು ಮಾಡ್ತಾ ಪ್ರಪಂಚದ ಜ್ಞಾನವನ್ನು ಪಡ್ಕೋ ಅಂತ ಹೇಳೋದು ನಮ್ಮ ಭಾರತೀಯ ಸಂಸ್ಕೃತಿ. ಅದು ಗುರುಕುಲ ವಾಸ ಅಂತ ಹೇಳ್ತಾರೆ. ಗುರುಗಳ ಸಾನ್ನಿಧ್ಯದಲ್ಲಿ ಗುರುಗಳು ಎಲ್ಲೆಲ್ಲಿ ಓಡಾಡ್ತಾ ಇರ್ತಾರೋ ಅಲ್ಲೆಲ್ಲ ಅವರ ಜೊತೆಯಲ್ಲಿ ಹೋಗಿ ಪ್ರಪಂಚ ಜ್ಞಾನವನ್ನು ಪಡ್ಕೊಳ್ಳೋದಲ್ಲದೆ ಗುರುವಿನ ಶಕ್ತಿಯನ್ನು, ಗುರುವಿನಿಂದ ಬುದ್ಧಿಯನ್ನು, ಉಪದೇಶವನ್ನು ಪಡ್ಕೊಂಡು ಆನಂತರ ಮನೆಗೆ ಬಾ ಅಂತ ಹೇಳ್ತಾರೆ. ಪೂರ್ತಿ ಕಲಿತಾದ್ಮೇಲೆ ಗುರುಗಳ ಅನುಗ್ರಹ ಪಡ್ಕೊಂಡು ವಿವಾಹಾದಿಗಳು ಮಂಗಳ ಕಾರ್ಯಗಳನ್ನು ಮಾಡ್ತಾ ನೀನು ಸಂಸಾರಸ್ಥನಾಗು ಅಂತ ಹೇಳೋದು ನಮ್ಮ ಸಂಸ್ಕೃತಿ. ಇಲ್ಲಿ ಏನಾಗುತ್ತೆ, ಅತ್ರಿ ಮಹರ್ಷಿಗಳ ತಪೋವನದಲ್ಲಿ ಬೆಳೀತಾ ಇರುವಂತಹ ದತ್ತಾತ್ರೇಯರು ಮುಂಜಿಯ ಸಂದರ್ಭ, ಉಪನಯನ ಸಂದರ್ಭದಲ್ಲಿ ತಾಯಿ ಭಿಕ್ಷೆಯನ್ನು ಕೊಟ್ಟಾಗ ಆ ಜೋಳಿಗೆಯನ್ನು ಹಾಕ್ಕೊಳ್ತಾರೆ. ಜೋಳಿಗೆಯನ್ನು ಹಾಕ್ಕೊಂಡು, ಅಮ್ಮ ಇವತ್ತಿನಿಂದ ನನಗೆ ಭಿಕ್ಷೆ ಬೇಡು ಅಂತ ನೀನು ಆಜ್ಞೆ ಮಾಡಿದ್ಯಾ, ನಾನು ಭಿಕ್ಷೆಯನ್ನು ಬೇಡ್ತಾ ಹೋಗ್ತೀನಿ. ನೀನು ನಮ್ಮ ಮನೆಯಲ್ಲಿದ್ದು ಮದುವೆ ಮಾಡಿಕೊಂಡು ನಮಗೆ ಮಕ್ಕಳಾಗೋ ಅಂತೆ ಮಾಡ್ತೀಯಾ ಅಂತೆಲ್ಲ ನಾವು ಯೋಚನೆ ಮಾಡಿದ್ವಿ, ನೀನು ನೋಡಿದ್ರೆ ಹೀಗಿದೆಯಲ್ಲ ಅಂದಾಗ ನನಗೆ ಜ್ಞಾನ ಅನ್ನುವಂತಹ ಒಂದು ಸುಂದರವಾದ ಕನ್ಯೆಯ ಜೊತೆ ವಿವಾಹ ಆಗೋಗಿದೆ. ನಾನು ಇನ್ಯಾವ ವಿವಾಹವನ್ನು ಮಾಡಿಕೊಳ್ಳಾರೆ. ನನಗೆ ಭೂಮಿಯಲ್ಲಿರುವಂತಹ ಎಲ್ಲ ಹೆಣ್ಣು ಮಕ್ಕಳು ಕೂಡ ನಿನ್ನ ಸ್ವರೂಪ, ಮಾತೆಯ ಸ್ವರೂಪವೇ ಆಗಿರ್ತಾರೆ ಅಂತ ಹೇಳಿ ದತ್ತಾತ್ರೇಯರು ಭಿಕ್ಷೆಗಾಗಿ ಹೊರಡ್ತಾರೆ. ಸ್ವಲ್ಪ ದಿನ ಹೋಗಿ ತಪಸ್ಸನ್ನು ಆಚರಣೆ ಮಾಡ್ತಾರೆ. ಸಮುದ್ರದ ಮಧ್ಯಭಾಗದಲ್ಲಿ ಹೋಗಿ ತಪಸ್ಸನ್ನು ಆಚರಣೆ ಮಾಡಿ ಷಟ್ ಚಕ್ರಗಳನ್ನು ಅಧೀನದಲ್ಲಿಟ್ಕೊಂಡು ಆನಂತರ ಆ ಒಂದು ಜ್ಞಾನ ಲೋಕದಲ್ಲಿ ತೇಲಾಡ್ತಾ ಪ್ರಪಂಚದಲ್ಲಿ ಬಾಲೋನ್ಮತ್ತ ಪಿಶಾಚ ವೇಷ ರೂಪಾಯ ಅಂತ ಬಾಲಕರಿಗೆ ಬಾಲಕರಾಗಿ, ಉನ್ಮತ್ತರಿಗೆ ಅಂದರೆ ಅಹಂಕಾರಿಗಳಿಗೆ ಅಹಂಕಾರಿಯಾಗಿ, ಈ ಪಿಶಾಚ ಬಾಧೆಗಳಿಗೆ ಪಿಶಾಚ ರೂಪವನ್ನೇ ಧಾರಣೆ ಮಾಡ್ತಾ ಎಲ್ಲಂದರಲ್ಲೇ ಓಡಾಡ್ತಾ ಇರ್ತಾರೆ. ದತ್ತನಿಗೆ ಭಿಕ್ಷೆ ಸಮರ್ಪಣೆ ಮಾಡೋದು ನಮ್ಮೆಲ್ಲರ ಒಂದು ಸೌಭಾಗ್ಯ. ಆ ಜೋಳಿಗೆಯನ್ನು ಧರಿಸಿರುವಂತಹ, ಜೋಳಿಗೆಯ ಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಶೂಲಪಾಣಿ ಬಂದ, ತ್ರಿಶೂಲಪಾಣಿ ಬಂದ ಅಂತ ದೇವದತ್ತ ಅಂತ ಹೇಳಿ ಅವನನ್ನು ಕರೀತಾರೆ. ಅಂತಹ ದತ್ತನಿಗೆ ಭಿಕ್ಷೆಯನ್ನು ಸಮರ್ಪಣೆ ಮಾಡಬೇಕು ಅಂತ. ಈಗ ಜನರಲ್ಲಾಗಿ ಎಲ್ಲರೂ ಹೇಳ್ತಾರೆ, ಯಾರಾದರೂ ದಾರಿಯಲ್ಲಿ ಭಿಕ್ಷುಕರು ಹೋಗ್ತಾ ಇದ್ದರೆ ಅವ್ರಿಗೇನಾದರೂ ಕೊಡಿ, ನಿಮ್ಮ ಕರ್ಮ ಕಳೆಯುತ್ತೆ ಅಂತ ಹೇಳ್ತಾರೆ. ಜ್ಯೋತಿಷಿಗಳು ಹೇಳ್ತಾರೆ. ಮತ್ತು ಒಂದು ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ನಾವು ನೋಡ್ತಾ ಇರ್ತೀವಿ, ನಾವು ಅನಾಥರನ್ನು ಕಾಪಾಡ್ತಾ ಇದ್ದೀವಿ, ಮನೆಯಲ್ಲಿ ಮನೆ ಮಠ ಇಲ್ಲದೆ ಇರೋರಿಗೆ ಊಟವನ್ನು ಕೊಡಿಸ್ತಾ ಇದ್ದೀವಿ, ನಾವು ಫ್ರೀ ಅನ್ನದಾನವನ್ನು ಮಾಡ್ತಾ ಇದ್ದೀವಿ, ಇದೆಲ್ಲ ಹೇಳ್ತಾ ಬರ್ತಾರೆ. ಯಾಕೆ ಹೇಳ್ತಾರೆ ಅಂತಂದರೆ, ಆ ಭಿಕ್ಷುಕರಿಗೆ ನಾವು ದಾನವನ್ನು ಕೊಡೋದ್ರಿಂದ ನಮ್ಮ ಕರ್ಮ ಕಳೆಯುತ್ತೆ ಅಂತ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.